ಮೇಡಮ್ ಈಗ ದಾರಿಗೆ ಏನ್ ಮಾಡ್ಬೋದು ಇವ್ರಿಗೆ? ನನಗೆ ಗೊತ್ತಲ್ಲ, ನೋಡಿದಾರೆ. ಉಂಡು ಇದೆ ದಾರಿದ ಏನ್ ಮಾಡ್ಬೋದು? ಸರ್ ಇಲ್ಲಿ ಸರ್ ಇದು ಇದೆ. ಈಗ ನಮ್ಮೂರಿಂದ ಮುರ್ಮಾತ್ನಲ್ಲಿ ಆಗಿದೆ ಸರ್. ಟ್ಯಾಕ್ಟರ್ ಹೋಗ್ಬೇಕಂತಂದ್ರೆ ಹೋಗಕ್ಕಾಗಲ್ಲ. ಇವಾಗ ನೆಲ್ಲಲ್ಲೇ ಉಳ್ಮೆ ಮಾಡ್ತವ್ರೆ. ಏನ್ ಮಾಡಿದಾರೆ ಅಂದ್ರೆ ನಕಾಸಲ್ಲ ಇದೆ ದೊಡ್ಡ ರೋಡ್, ಬಟ್ ಎಲ್ಲರೂ ಒತ್ತುವರಿ ಮಾಡ್ಕೋಬಿಟ್ಟು ಟ್ಯಾಕ್ಟರ್ ಹೋಗಕ್ ಆಗ್ತಿಲ್ಲ ಸರ್. ತೆರವುಗೊಳಿಸಬಹುದು, ನಾವು ನಡೆಯಕ್ಕಾಗಲ್ಲ ಸರ್. ಫುಲ್ಲು ಗಣ್ಮೇಗ್ಲು ಸರ್. ಮೇಡಮ್ ಇದು ತೆರವುಗೊಳಿಸ್ಲೇಬೇಕು ಮೇಡಮ್. ಯಾವತ್ ಸ್ಪಾಟ್ ವಿಸಿಟ್ ಮಾಡ್ತೀರಿ ಹೇಳ್ಬಿಡಿ ಮೇಡಮ್ ಊರವ್ರಿಗೆ. ತಗೊಳ್ಳಿ ಬಿಡು ಮೇಡಮ್, ಸ್ಪಾಟ್ ವಿಸಿಟ್ ವಸ್ತಾರ ದಿನಮು ಸರ್ವೆ ಸೇಸಿ ಬೇಕೇ ಬೇಕು ಸರ್. ಎಲ್ಲ ಎಷ್ಟು ನಕಾಶೆಯಲ್ಲಿ ಎಷ್ಟಿರುತ್ತೆ ಮೇಡಮ್? 20 ಅಡಿ ಇರುತ್ತೆ. 20 ಅಡಿ. 8 ಅಡಿ ಇರುತ್ತೆ. 8 ಅಡಿ ಇದೆ ಅದು. ನಕಾಸಲ್ಲಿ but ಯಾರು ಪಿಪಿಸ್ತರ್ಲೇ ತೊಂಬಿಡು ಮೇಡಮ್. ಯಾವತ್ತಾಗ್ಬೋದು ಮೇಡಮ್ ವಿಸಿಟ್? ನಾನು ವೆಡ್ನೆಸ್ಡೇ ಬುಧವಾರ ಮುಸ್ತಾರಂಟ ಮೇಡಮ್. ಇಲ್ಲಿ ಒಂದ್ ನಿಮಿಷ, ಈಗ ಅವ್ರ ಮನೆಗಳಿಗೆ ರಸ್ತೆ ಮಾಡಕ್ ಏನ್ ಅವಕಾಶ ಪ್ರಾವಿಷನ್ ಏನಿದೆ ಅಮ್ಮ? ಜಾಗ ಕೊಟ್ರೆ ಡೆವಲಪ್ ಮಾಡ್ತೀವಿ ಸರ್. ನಾವು ವಯಸ್ಸಾಗಿದೆ, 80 ವರ್ಷ ಆಗಿದೆ. ನಮ್ ತಾತಿ ಕಾಲದಿಂದ ಇದೆ ಸರ್. ಸರ್ವೆ ನಂಬರ್ ಏನ್ ಇದೆ ಎಂದ್ರ ದೋಸ್ತ ಅದಾವಲ್ಲ ಸರ್ వచ్చేది. వాళ్ళు ఏమన్నా ఒప్పుకుంటే ఏమన్నా అవకాశం చేసేయచ్చు. ಬ್ರಿಡ್ಜ್ ಮಾಡ್ಬೇಕಾದ್ರೆ 1 ಕೋಟಿ ಬೇಕು ಅಣ್ಣ. ಮನೆ ಯಾವಾಗ ಬಿದ್ದೋಗಿರೋದು? ಮಳೆಗಾ? ನೋಡಿ ಮೇಡಮ್, ಹಂಗ ವಿಡಿಯೋ ಮೇಡಮ್. ಇದು ಪ್ರಕೃತಿ ವಿಕೋಪದಲ್ಲಿ ಎಸ್ಟಿಮೇಶನ್ ಎಲ್ಲಿ ಯಜಮಾನ್ರೆ ಮನೆ? ಉಪ್ರಳ್ಳಿ ವಿಸಿಟ್ ಮಾಡ್ತಾರೆ ಬಿಡಿ ಯಜಮಾನ್ರೆ. ಸೈಟ್ಗಳಿಗೆ ಅರ್ಜಿ ಮಾಡಿದ್ದು ಬಡವರಿಗೆ. ಸರ್ ಇಲ್ಲಿ ಖಾಲಿ ನಿವೇಶನಗಳ ಹತ್ರದಲ್ಲಿ ಎಲ್ಲಿದೆ ಸರ್? ಸರ್ ಚೆನ್ನೈ ಇಲ್ಲ ಸರ್. ಇಲ್ಲೆಲ್ಲ ಬರೀ ಇದರಲ್ಲೇ ಹತ್ರದ ಸ್ವಲ್ಪ ದೂರ. ಈ ಊರವ್ರಿಗೆ ಸೈಟ್ ಕೊಡಿ. ಈ ಊರವ್ರದೇನಣ್ಣ ಇದು? ತಾಲೂಕ್ ಮಟ್ಟದಲ್ಲ? ಅಣ್ಣ 2000 ಸೈಟ್ ರೆಡಿ ಮಾಡಿದ್ದೀನಿ, ಕೊಡ್ತೀನಿ ಬೇಗ. ಇನ್ನೊಂದ್ 2 ತಿಂಗಳು ಇನ್ನೊಂದು ಗ್ರಾಮ ಸಭೆ ಮಾಡಿ ಕೊಟ್ಬಿಡ್ತೀನಿ. ಈಗ ಎಕ್ಸ್ಟ್ರಾ ಎಷ್ಟಿದೆ ಸರ್ ನಮ್ಮ ಹತ್ರ? 1637. ಅದೇ ಸರ್ ಅವಾಗ 1637. ಈಗ ಫ್ರೆಶ್ ಆಗಿ ಯಾರಿಗಾದ್ರು ಕೊಡ್ಬೇಕಂದ್ರೆ ಗ್ರಾಮ ಸಭೆ ಮಾಡ್ಬೇಕಾ? ಹೊಸದಾಗ ಮಾಡ ಅಣ್ಣ. ಅರ್ಜಿ ಹಾಕೊಂಡಿರೋರ್ಗೆ ಕೊಡ್ತೀನಿ. ಈಗ ಯಾರು ಹಾಕೊಂಡಿಲ್ವೋ ಹಾಕಿದ್ರೆ ಗ್ರಾಮ ಸಭೆ ಮಾಡಿ ಕೊಡ್ತೀನಿ. ಸರಿ ಅಣ್ಣ, ಆಯ್ತು. ನಾನು ಫಾಲೋ ಅಪ್ ಮಾಡ್ತೀನಿ ಅಣ್ಣ. ವಿಡ್ತ್ ಎಷ್ಟಪ್ಪ ರೋಡು? ಎಷ್ಟು ಅಡಿ ಬರುತ್ತೆ? 12, 13, 14 ಅಡಿ ಬರುತ್ತೆ. ಈಗ ನಿಮ್ ಡಿಮ್ಯಾಂಡ್ ಏನಣ್ಣ? ಸೈಡು ಟ್ರೆಂಚ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಫುಲ್ಲಾ? ಅರವಿಂದ್ 3 ಕಿಲೋಮೀಟರ್ನಾ? ಕಿಲೋಮೀಟರ್ ಮಾತ್ರ. 1 ಕಿಲೋಮೀಟರ್ ಮಾತ್ರ. ಇಲ್ಲಿ ಮನೆಗಳ ಹತ್ರ ಸ್ವಲ್ಪ ಹಚ್ಚಲು ಕಟ್ಟಾಕಿರೋದು, ಕಸ ಹಾಕೊಂಡೋಗ್ಬಿಟ್ರೆ ಅಲ್ಲಿಂದ ಇದರಿಂದ ಆ ಕಡೆ ನಾಗರಬಾಯಿವರೆಗೂ ಏನ್ ತಾಪತ್ರ ಇಲ್ಲ. ಹಳ್ಳ ಬರುತ್ತಲ್ಲ, ಹಳ್ಳದವರು ಅಷ್ಟೇ ಸ್ವಲ್ಪ ರಿಸ್ಕ್ ಇರುತ್ತೆ. ಅರವಿಂದ್ ಒಂದ್ ಕೆಲಸ ಮಾಡಿ ಅರವಿಂದ್, ಊರಲ್ಲಿ ಇಲ್ಲಿಂದ ಅಪ್ ಟು ಇದು ಎಂಡವರೆಗೂ ನೀಟಾಗಿ ಮಾಡ್ಬಿಡಿ. ನೀಟಾಗಿ ಮಾಡಿ ಅಣ್ಣ. ಈಗ ನೋಡಿ ಅವ್ರು ರೋಡ್ ಎಷ್ಟಿದೆ ಅರವಿಂದ್? ಈಗ ನೀವು ರೋಡ್ CC ರೋಡ್ ಹಾಕೋದು 14 ಅಡಿ, 4 ಮೀಟರ್, 14 ಅಡಿ ರೋಡು. ಟ್ರೆಂಚ್ಗೆ ಎಷ್ಟು ಬೇಕು? ಆ ಕಡೆ ಈ ಕಡೆ ಅಲ್ಲ ಅರವಿಂದ್. ಈಗ ನಮಗೆ ಅಣ್ಣ ಒಂದ್ ನಿಮಿಷ ಅಣ್ಣ, ರಸ್ತೆಗೆ ಅಂತ ಎಷ್ಟಡಿ ಇದೆಯಪ್ಪ? ಯಾರಾದ್ರು ಎಷ್ಟಿರ್ಬೋದು ಮೇಡಮ್ ಇದು? ಆಮೇಲೆ ಸಮಸ್ಯೆ ಏನಾಗ್ತದೆ, ಬರೀ ಕುಮ್ಮದಲ್ಲಿ ರೋಡ್ ಹಾಕ್ತಿದೇವಲ್ಲ, 12 ಅಡಿ ಹಾಕಿದ್ದಾರೆ. ಒಂದು ಆಟೋ ಪಾಸ್ ಆಗಲ್ಲ, ಆತರ ಸಮಸ್ಯೆ ಮಾಡ್ತಾರೆ. ಅರವಿಂದ್, ನೀವು ರೋಡ್ 14 ಅಡಿ ಹಾಕ್ಬೇಕು, ಯಾಕಂದ್ರೆ 2 ವೆಹಿಕಲ್ ಪಾಸ್ ಆಗ್ಬೇಕು. ನೀವು 14 ಅಡಿಯಲ್ಲಿ ಟ್ರೆಂಚ್ ಟಚ್ ಮಾಡಬೇಡಿ ಅಣ್ಣ. ಈಗ ನೀವು 14 ಮತ್ತೆ ಹಾಕೋಣ ಬಿಡಿ ಟ್ರೆಂಚ್. ಈಗ ನಮ್ಮ ಜನಗಳಿಗೆ ಮೇಡಮ್ ಇದು ಮೀಟಿಂಗ್ ಅಲ್ಲಿ ಇಡ್ತೀನಿ ಅಕ್ಕ.
ಎಕ್ಸಿಸ್ಟಿಂಗ್ ರೋಡ್ ಅಷ್ಟು ಪೂರ್ತಿ ಹಾಕೋಬಹುದು ಸರಿ ಹೆಂಗ್ ಮಾಡ್ತೈತಿ ಜಾಗ ಇದೆಯೋ ಅಷ್ಟು ನಮ್ ಕಡೆ ಊರಾಗ ಬರ್ಬೇಕು ఆಯ್ತು తమ్ముడు ఇప్పుడు వాళ్ళు ఉంటారు కాంట్రాక్టర్ మీరు ఎట్లా చెప్తారు లేపిస్తాను ಏನಾಗುತ್ತೆ ಗೊತ್ತಾ ಸರ್ ಈ ಊರಲ್ಲಿ ಈಗ ರೋಡಲ್ಲಿ ಹಸಿರು ಕಟ್ಟಾಕೊಂಡು ಇದೆಲ್ಲ ಕಸ ಎಲ್ಲ ಹಾಕೊಂಡಿದ್ದಾರೆ ಅದನ್ನೆಲ್ಲ ಕರವುಗೊಳಿಸಿ ಚರಂಡಿ ಮಾಡಿ ಅಂತ ಹೇಳಿದಷ್ಟೇ ಅದ್ ಯಾರು ಅದನ್ನು ಕ್ಲಿಯರ್ ಮಾಡ್ತಾರೆ ಸರ್ ಏ ಇರೋಣ ರೋಡ್ ವಿಡ್ತ್ ಎಷ್ಟಪ್ಪ 14 ಅಡಿ 14 ಅಡಿ ಈಗ ಟ್ರೆಂಚ್ ಬೇಕು ಆ ಕಡೆ ಈ ಕಡೆ ಆಕ್ಚುಲಿ ರಸ್ತೆ ವಿಡ್ತ್ ಎಷ್ಟಿದೆ ನಮ್ಗೆ ಆನ್ ಪೇಪರ್ ಅಷ್ಟೇ ರೋಡ್ ವಿಡ್ತೆ ಅಷ್ಟು ಈಗ ಟ್ರೆಂಚ್ ಮಾಡ್ಬೇಕು ಅಂದ್ರೆ ಎಷ್ಟು ಬೇಕು ಆ ಕಡೆ ಈ ಕಡೆ ಒಂದ್ 20 ಅಡಿ ಆದ್ರೆ ಸರಿ ಹೋಗುತ್ತೆ ಒಂದ್ ಸೈಡ್ 3 ಅಡಿ ಬೇಕು ಸರ್ ಆ ಕಡೆ ಈ ಕಡೆ ಒಂದ್ ಸೈಡ್ ಮಾಡಿದ್ರೆ ಕದಪ್ಪ ಅಣ್ಣ 2 ಕಡೆ ಬಿಟ್ಕೊಡ್ತಾರ ಅರವಿಂದ್ ಒಂದ್ ಕೆಲಸ ಮಾಡ್ರಿ ಊರವ್ರೆಲ್ಲ ಕೂಡ್ಸಿ ಕನ್ವಿನ್ಸ್ ಮಾಡಿ ಊರ್ ಲಿಮಿಟ್ ಅಲ್ಲಿ 2 ಕಡೆ ತೆಗೀರಿ ಮತ್ತೆ ಬೇಕಾದ್ರೆ ನೋಡೋಣ